ಅಸ್ಸಲಾಮುಅಲೈಕುಂ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್. ಈ ಗಾಡಿದು ಸೈಲೆನ್ಸರ್ ಕಟ್ ಆಗ್ಬಿಟ್ಟದೆ. ಗಾಡಿ ಹೋಗಿ ನೋಡ್ರೆ ಏಕ್ಮಾರ್ ದೋತು ಕೂಡ ಆಗ್ಬಿಟ್ಟದೆ ಅಣ್ಣ. ನಾನ್ ಆಮೇಲೆ ಬೇಗ ಅಂತ ಕ್ಲಂಬಿಸ್ಕೊಂತೀನಿ. ಇದೇ ಇದರಿಂದ ಹಳೆ ಸೈಲೆನ್ಸರ್ ಇದ್ಯಸ್ ಬಿಟ್ಟಿ ಕಸ್ಟಮರ್ ಗೆ ಹೊಸ ಸೈಲೆನ್ಸರ್ ತರ್ಸಕ್ಕೆ ಕಳ್ಸಿಬಿಟ್ಟೆ. ಅಷ್ಟರಲ್ಲೇ ನಮ್ಮ ವಸೀಂ ಬೈಕ್ ಇರೋದು ಬಾ ಟೀ ಕುಡಿಯೋಣ ಅಂತ. ಇವ್ರ ಅಂಗಡಿ ಎಲ್ಲಿರೋದಂದ್ರೆ ನಮ್ ಗ್ಯಾರೇಜ್ ಪಕ್ಕದಲ್ಲೇ ಇರೋದು. ನಿಮ್ಗೆ ಏನಾದ್ರು ಆಸ್ಕೆ ಪಾಸ್ಕೆ ಬೇಕಂದ್ರೆ ಒಂದ್ಸಲಿ ಬಂದ್ ವಿಸಿಟ್ ಮಾಡಿ. ಬಿಸಿ ಬಿಸಿ ಕೂತ್ಕೊಂಡು ಬಿಸಿ ಟೀ ಕುಡ್ಕೊಂಡು ಆಮೇಲೆ ಅಂಗಡಿ ಹೋಗಿ ನೋಡ್ರೆ ಕಸ್ಟಮರ್ ಸೈಲೆನ್ಸರ್ ತಗೊಂಡ್ ಬಂದಿದ್ರು. ಆಮೇಲೆ ಗಾಳಿ ಪಟ ತರ ಪಟ ಅಂತ ಫಿಟ್ ಮಾಡ್ಕೊಡ್ಬಿಡ್ತೀನಿ. ಈ ಗಾಡಿ ಫಿನಿಶ್ ಆದ್ಮೇಲೆ ಒಂದ್ ಬಸ್ ಸ್ಟ್ಯಾಂಡ್ ಹಿಂಗೆ ರೌಂಡ್ ಹೊಡಿಯೋಣ ಅಂತ ಬಂದೆ. ನಾನ್ ಎಲ್ ಕಾಣಿದ್ರು ಇವ್ನ್ಗೆ ಬರೇ ಕೈ ತೋರಿಸ್ತಿರ್ತಾನೆ ಇವನು. ಯೂನಿಕ್ ಮಾತಾಡ್ಸ್ಕೊಂಡು ಗ್ಯಾರೇಜ್ తో ಬಂದೆ. ಈ ಗಾಡಿ ನೋಡ್ರೆ ಕ್ಲಚ್ ಪ್ಲೇಟ್ ಆಗ್ಬೇಕಿತ್ತು. ಫಸ್ಟ್ ಕ್ಲಚ್ ಕವರ್ ಬಿಚ್ಕೊಂಡೆ, ಆಮೇಲೆ ಪ್ರೆಜರ್ ಪ್ಲೇಟ್ ತಕೊಂಡಿ ಬೋಲ್ಟ್ ಬಿಚ್ಕೊಂಡೆ. ಇದ್ರಿಂದ ಒಳಗಡೆ ಬರೋದ್ ಕ್ಲಚ್ ಪ್ಲೇಟ್ ಇದು ತಕೊಂಡೆ ಈಚೆಗಡೆ. ಆಮೇಲೆ ಬೇಗ ಅಂತ ಕ್ಲಚ್ ಪ್ಲೇಟ್ ತಕೊಂಡೆ. ಆಮೇಲೆ ಹೊಸ ಕ್ಲಚ್ ಪ್ಲೇಟ್ ಎತ್ಕೊಂಡು ಬೇಗ ಅಂತ ಫಿಟ್ ಮಾಡ್ಬಿಡ್ತೀನಿ. ಇನ್ನೇನು ಗಾಡಿಗೆ ಬೆಲ್ಲು ಫಿಟ್ ಮಾಡ್ಬಿಡ್ತೀನಿ. ಫೈನಲಿ ಕ್ಲಚ್ ಕವರ್ ಫಿಟ್ ಮಾಡ್ಬೇಕಿತ್ತು, ಅದು ಫಿಟ್ ಮಾಡ್ಬಿಡ್ತೀನಿ. ಅಂದಿದ್ದು ಕನ್ನಡದಲ್ಲಿ 2ನೇ ಬ್ಲಾಗು. ಸ್ವಲ್ಪ ಸಪೋರ್ಟ್ ಮಾಡಿ.